ಕ್ರಿಕೆಟರ್ ಕ್ರಿಸ್ಟಿನ ಯಾಕೆ ಬ್ರ್ಯಾಟ್ ಅಂತ ಕರೀತಾರೆ? ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕ್ಲು ಚಾನೆಲ್ಗೆ ಸ್ವಾಗತ. ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ನಂತರ ನಿರ್ದೇಶಕ ಶಶಾಂಕ್ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತೆ ಒಂದಾಗಿ ಮಾಡಿರುವ ಸಿನಿಮಾ ಬ್ರ್ಯಾಟ್. ಬ್ರ್ಯಾಟ್ ಚಿತ್ರವು ಕನ್ನಡ ಸೇರಿ ತಮಿಳು, ತೆಲುಗು, ಮಲಯಾಳಂ ಮತ್ತೆ ಹಿಂದಿ ಭಾಷೆಗಳಲ್ಲಿ ಏಕಕಾಲಕ್ಕೆ ಸೆಪ್ಟೆಂಬರ್ನಲ್ಲಿ ವಿಶ್ವದಾದ್ಯಂತ ಬಿಡುಗಡೆಗೊಳ್ಳುತ್ತಿದೆ. ಡಾರ್ಲಿಂಗ್ ಕೃಷ್ಣ ಅವರ ಬರ್ತ್ಡೇ ಪ್ರಯುಕ್ತ ಈ ಸಿನಿಮಾದ ಟೀಸರ್ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ. ಟೀಸರ್ನಲ್ಲಿ ಸ್ವಲ್ಪ ತಂದೆ ಬಗ್ಗೆ, ಜಾಸ್ತಿ ಮಗನ್ ಬಗ್ಗೆ ಹೇಳಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಮಹದೇವಯ್ಯ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಆಕ್ಟ್ ಮಾಡಿದ್ದಾರೆ. ಬಹಳ ನಿಷ್ಠೆ ಮತ್ತು ಶಿಸ್ತಿನ ಮನುಷ್ಯ ಅಂತ ಕಾಣುತ್ತೆ. ಇವರ ಮಗನ ಪಾತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡಿದ್ದಾರೆ. ಕ್ರಿಸ್ಟಿ ಒಬ್ಬ ಮಿಡಲ್ ಕ್ಲಾಸ್ ಫುಡ್ ಡೆಲಿವರಿ ಬಾಯ್ ಹುಡುಗ. ಬಟ್ ಯಾಕೆ ಇವನು ಡೆಲಿವರಿ ಕೆಲಸ ಮಾಡ್ತಾ ಇರ್ತಾನೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಫುಲ್ ಫ್ರಸ್ಟ್ರೇಷನಲ್ಲಿ ತಾನು ಇಷ್ಟಪಟ್ಟಿದ್ದು ತಿನ್ನಕ್ಕಾಗದೆ, ತಗೊಳಕ್ಕಾಗದೆ, ಅದನ್ನ ಅನ್ಭೋಗ್ಸಕ್ಕಾಗದೆ ಇರೋವಂಥ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರುಗಳ ಕಥೆನ ನಿರ್ದೇಶಕರು ಇಲ್ಲಿ ಹೇಳ್ತಾ ಇದ್ದಾರೆ. ದಿನ ಜೀವನದಲ್ಲಿ ಬೇಸತ್ತ ಕ್ರಿಸ್ಟಿ ಅಸಹಾಯಕತೆಯಿಂದ ಇರಬೇಕಾದ್ರೆ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ದುಡ್ಡು ಸಂಪಾದನೆ ಮಾಡ್ತಾನೆ. ಈ ಬೆಟ್ಟಿಂಗ್ ದಂಧೆಗೆ ಹೋಗೋ ಕ್ರಿಸ್ಟಿ ಅದರಿಂದ ಈಚೆ ಹೇಗೆ ಬರ್ತಾನೆ ಅನ್ನೋದೇ ಸಿನಿಮಾದ ಕಥೆ ಎನ್ನಬಹುದು. ಅಂದಾಗೆ ಈ ಸಿನಿಮಾದಲ್ಲಿ ರಮೇಶ್ ಇಂದಿರಾ ಮತ್ತೆ ಭೀಮಾ ಖ್ಯಾತಿಯ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕೂಡ ಆಕ್ಟ್ ಮಾಡಿದ್ದಾರೆ. ರಮೇಶ್ ಇಂದಿರಾ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿರಬಹುದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಹೀರೋ ಕ್ರಿಕೆಟ್ ಪ್ಲೇಯರ್ ಆಗಿರ್ತಾನೆ, ಇನ್ನೊಂದು ಕಡೆ ನೋಡಿದ್ರೆ ಅವನ ಮ್ಯಾಚ್ನ ಅವನೇ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.